ಇರಾನ್ ವಿರುದ್ಧ ಅಣ್ವಸ್ತ್ರಗಳನ್ನು ಬಳಸುವಂಥ ಯೋಜನೆ ಇಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ವೈಟ್ ಹೌಸ್ ಕೊಟ್ಟಿದೆ. ಸೊ ನ್ಯೂಕ್ಲಿಯರ್ ದಾಳಿ ಆಗುತ್ತೆ ಅನ್ನುವಂಥ ಒಂದು ಆಲೋಚನೆ ಏನಿತ್ತು ಅದನ್ನು ಸಾರಾಸಗಟಾಗಿ ವೈಟ್ ಹೌಸ್ ತಳ್ಳಿ ಹಾಕಿದೆ. ರಾಜತಾಂತ್ರಿಕ ಮಾರ್ಗಗಳ ಮೂಲಕನೇ ಪರಿಹಾರವನ್ನು ಹುಡುಕ್ತಾ ಇದೆ. ನಂತರ JD ವ್ಯಾನ್ಸ್ ಅಮೆರಿಕ ಉಪಾಧ್ಯಕ್ಷ ಅವರು ಹೇಳಿದರು, ನಮ್ಮ ಬಳಿ ಇನ್ನೂ ಬಳಸದೇ ಇರುವಂಥ ಅಸ್ತ್ರಗಳಿದ್ದಾವೆ ಅಂತ. ಸೊ ಅದಕ್ಕೆ ಜನ ಏನು ಅರ್ಥ ಮಾಡ್ಕೊಂಡಿದ್ರು, ಓ ನ್ಯೂಕ್ಲಿಯರ್ ದಾಳಿ ಆಗುತ್ತೆ ಅಂತ. ಬಟ್ ಇದನ್ನು ವೈಟ್ ಹೌಸ್ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಅವರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ಜೊತೆಗೆ ಅಣ್ವಸ್ತ್ರಗಳ ಬಗ್ಗೆ ಯಾವೆಲ್ಲ ಸುದ್ದಿ ಹಬ್ಬಿತ್ತೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ವೈಟ್ ಹೌಸ್ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿರುವಂಥದ್ದು. ಇದೆಲ್ಲವೂ ಕೂಡ ವದಂತಿ. ಉಪಾಧ್ಯಕ್ಷರು ಅಣ್ವಸ್ತ್ರದ ಬಗ್ಗೆ ಹೇಳಿಲ್ಲ, ನೀವು ಮೂರ್ಖರು ಅಂತ ಹೇಳಿ ಯಾರ್ಯಾರು ಈ ರೀತಿಯಾಗಿ ಅದನ್ನು ಅರ್ಥೈಸಿದ್ರೋ ಅವರನ್ನು ವೈಟ್ ಹೌಸ್ ತಿವಿದಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ವಿದ್ಯಶ್ರೀ. ಈಗ ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಅಲ್ಲಿನ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆ, ಅಂದರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ 5:30. ಸೊ ಒಂದು ಕಡೆ ಅಮೆರಿಕ ಡೆಡ್ಲೈನ್ ಇಟ್ಟು ಕಾಯ್ತಾ ಇದೆ, ಮಗದೊಂದು ಕಡೆಯಲ್ಲಿ ಇರಾನ್ ಹೇಳ್ತಿರುವಂಥದ್ದು, ನೀವು ಎಷ್ಟೇ ಡೆಡ್ಲೈನ್ ಕೊಟ್ಟರೂ ಕೂಡ ನಮ್ಮ ಒಂದು ನಿಲುವು ಜಗ್ಗೋದಿಲ್ಲ. ರಾಜತಾಂತ್ರಿಕವಾಗಿ ಬಂದರೆ ಬಗ್ತೀವಿ ಅಥವಾ ಮಾತುಕತೆಗೆ ಮುಂದೆ ಬರ್ಬೋದು, ಬಟ್ ಡೆಡ್ಲೈನ್ ಕೊಟ್ಟೇನಾದರೂ ನೀವು ವಾರ್ನಿಂಗ್ ಕೊಡುವಂಥ ಪ್ರಯತ್ನ ಪಟ್ಟರೆ ನಾವು ಕೂಡ ಪ್ರತೀಕಾರಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥದ್ದು. ಸೊ ಎಲ್ಲಿಗೆ ಹೋಗ್ಬೋದು ಅಂತ ಈ ಒಂದು ಪರಿಸ್ಥಿತಿ. ಸದ್ಯಕ್ಕಿರುವಂತಹ ಕುತೂಹಲ ಅದೇನೇ ರಾಹುಲ್, ಈ ಯುದ್ಧದ ಪರಿಣಾಮಗಳು ಕೇವಲ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಕೇವಲ ಇರಾನ್ಗೆ ಮಾತ್ರ ಇದು ಎಫೆಕ್ಟ್ ಆಗ್ತಾ ಇಲ್ಲ. ಒಂದು ವೇಳೆ ದೊಡ್ಡ ಮಟ್ಟದ ದಾಳಿ ನಡೆದ್ಬಿಟ್ರೆ ಇಡೀ ಜಗತ್ತು ಅದರ ಪರಿಣಾಮವನ್ನ ಅನುಭವಿಸಬೇಕಾಗತ್ತೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಆಲ್ರೆಡಿ ಅಲ್ಲಾಗ್ತಾ ಇರುವಂತಹ ಯುದ್ಧ, ಅಲ್ಲಾಗ್ತಾ ಇರುವಂತಹ ಆತಂಕಕಾರಿ ಸನ್ನಿವೇಶಗಳು ಜಗತ್ತಿನಾದ್ಯಂತ ಎಲ್ಲಾ ದೇಶಗಳ ಮೇಲೂ ಪರಿಣಾಮವನ್ನ ಬೀರಿದ್ದಾವೆ. ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿರೋ ರೀತಿನೇ, ಅವ್ರು ಕೊಟ್ಟಿರೋ ವಾರ್ನಿಂಗ್ ರೀತಿನೇ ಇದುವರೆಗೂ IRGC ಯಾವುದೇ ರೀತಿ ಮಾತುಕತೆಗೆ ನಾವು ಸಿದ್ಧ ಅನ್ನುವಂತಹ ಮಾತು ಬಂದಿಲ್ಲ. ಸವಾಲಿಗೆ ಪ್ರತಿ ಸವಾಲು, ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು ಅನ್ನುವಂತಹ ರೀತಿನಲ್ಲೇ IRGC ಕೂಡ ನಡೆದುಕೊಳ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಬೆಂಡ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ನಾವು ಅವರ ಕಂಡೀಷನ್ಸ್ಗೆ ನಾವು ಒಪ್ಪೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಇರಾನ್ ಹೇಳಿರುವಂತಹ ಕಾರಣಕ್ಕಾಗಿ ನಾಳೆ ಬೆಳಗ್ಗೆ 5:30 ನಂತರ ಇರಾನ್ನ ಮೇಲೆ ಅಮೆರಿಕ ಯಾವ ಪ್ರಮಾಣದಲ್ಲಿ ದಾಳಿಯನ್ನ ಮಾಡುತ್ತೆ ಅನ್ನುವಂತಹ ಕುತೂಹಲ ಇದೆ. ಇವಾಗಲೇ ಉಲ್ಲೇಖ ಮಾಡಿದ್ರಿ, ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ಬಿಡುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್, ನಿನ್ನೆಯ ಅವರ ವೈಟ್ ಹೌಸ್ ನ ಪ್ರೆಸ್ ಬ್ರೀಫಿಂಗ್ ಅಂಥದ್ದೊಂದು ಅನುಮಾನವನ್ನ ಹುಟ್ಟುಹಾಕಿತ್ತು. ನಾವು ಸಿವಿಲೈಸೇಷನ್ನೇ, ಒಂದು ನಾಗರಿಕತೆಯನ್ನೇ ನಾಶ ಮಾಡ್ಬಿಡ್ತೀವಿ, ಮತ್ಯಾವತ್ತೂ ಅದು ಮರಳೋದಿಲ್ಲ ಅಂತ ಅವ್ರು ಹೇಳಿರುವಂತ ಕಾರಣಕ್ಕಾಗಿ ಮೇ ಬಿ ನ್ಯೂಕ್ಲಿಯರ್ ಅಟ್ಯಾಕ್ ಅನ್ನ ಅಮೆರಿಕ ಮಾಡಬಹುದಾ ಅನ್ನುವಂತಹ ಚರ್ಚೆ ಇತ್ತು. ಬಟ್ ವೈಟ್ ಹೌಸ್ ಅದನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ನಾವು ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ ನ ಬಳಕೆ ಮಾಡೋದಿಲ್ಲ ಅಂತ ಹೇಳಿದೆ. ಅಲ್ಲಿಗೆ ಜಾಗತಿಕವಾಗಿ ಅದೊಂದು ಸಮಾಧಾನದ ವಿಚಾರ ಅಂತ ನಾವು ಕನ್ಸಿಡರ್ ಮಾಡಬಹುದು. ಬಟ್ ದೆನ್ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದೆ ಅಮೆರಿಕ ಅಥವಾ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ನಾವು ನೆಕ್ಸ್ಟ್ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಪವರ್ ಪ್ಲಾಂಟ್ಗಳ ಮೇಲೆ, ಅವರ ಬ್ರಿಡ್ಜ್ಗಳ ಮೇಲೆ, ಅವರ ಮೂಲ ಸೌಕರ್ಯಗಳ ಒಂದು ದೇಶ ಅಂತ ಒಂದು ನಡಿಬೇಕು ಅಂದ್ರೆ ಅದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್. ಆ ಇನ್ಫ್ರಾಸ್ಟ್ರಕ್ಚರ್ಗಳು ಬಹಳ ಇಂಪಾರ್ಟೆಂಟ್. ಇಷ್ಟು ದಿನಗಳ ಕಾಲ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ಗಳು ಟಾರ್ಗೆಟ್ ಆಗಿದ್ವು, ಆದ್ರೆ ಈಗ ಇವುಗಳ ಮೇಲೆ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿರೋದು. ಅದಕ್ಕೆ ಇರುವಂತಹ ಆ ಡೆಡ್ ಲೈನ್ ನ ಸಮಯ ಬಹಳ ಹತ್ತಿರ ಬರ್ತಾ ಇದೆ. ಇನ್ನು 7 ಗಂಟೆ ಸಮಯ ಮಾತ್ರ ಬಾಕಿ ಉಳಿದಿರೋದು. ಹಾಗೊಂದು ವೇಳೆ ಆಯ್ತು ಅಂತಂದ್ರೆ ನೀವು ಬೆಳಗ್ಗೆಯಿಂದ ಗಮನಿಸಿರಬಹುದು ರಾಹುಲ್, ಇರಾನ್ನಾದ್ಯಂತ ಜನ ಬೀದಿಗಿಳಿದಿದ್ದಾರೆ. ಇರಾನ್ನ ಮಾಧ್ಯಮಗಳು, ಇರಾನ್ನ ನಾಯಕರು ಕರೆಯನ್ನ ಕೊಟ್ಟಿದ್ದಾರೆ, ಹೋಗಿ ಪವರ್ ಪ್ಲಾಂಟ್ಗಳಿಗೆ ನೀವು ಮಾನವ ಸರಪಳಿಯನ್ನ ಹಾಕಿ ರಕ್ಷಣೆ ಕೊಡಿ ಅಂತ ಹೇಳಿ. ಅಂದ್ರೆ ಜನರನ್ನ ಶೀಲ್ಡ್ ಆಗಿ ಬಳಕೆ ಮಾಡುವತ್ತ ಈಗ ಇರಾನ್ ಮುಂದಾಗಿದೆ, ಇರಾನ್ನ ಆಡಳಿತ ಮುಂದಾಗಿದೆ. ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಪ್ರಮುಖವಾಗಿ ಅವರ ಮೂಲ ಸೌಕರ್ಯ ಕೇಂದ್ರಗಳು ಏನಿದ್ದಾವೆ ಪವರ್ ಪ್ಲಾಂಟ್ಗಳ ಬಳಿ, ಅಲ್ಲೆಲ್ಲ ಹೋಗಿ ಜನ, ಮಕ್ಕಳು ಮಾನವ ಸರಪಳಿಯನ್ನ ಹಾಕಿ ನಾವು ರಕ್ಷಣೆ ಮಾಡ್ತೀವಿ, ಹೊಡೆಯೋದಿದ್ರೆ ನಮಗೆ ಹೊಡೀರಿ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅಲ್ಲಿನ ಸಿಚುವೇಶನ್ ಅದು. ಬಟ್ ಯುದ್ಧ ಯಾವ ರೀತಿ ಎಸ್ಕಲೇಟ್ ಆಗಬಹುದು ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ IRGCಯ ವಾರ್ನಿಂಗ್ ಅನ್ನ ನೀವು ಉಲ್ಲೇಖ ಮಾಡಿದ್ರಿ. ವಾರ್ನಿಂಗ್ ಏನು? ಒಂದು ವೇಳೆ ನೀವು ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ರೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ನೀವು ದಾಳಿಯನ್ನ ಮಾಡಿದ್ರೆ, ನೀವು ಪಾರ್ಟ್ನರ್ಶಿಪ್ ಅನ್ನ ಹೊಂದಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಅಲ್ಲ, ಗಲ್ಫ್ ರಾಷ್ಟ್ರಗಳಲ್ಲಿರೋದು ನಿಮ್ಮ ಸ್ನೇಹಿ ರಾಷ್ಟ್ರಗಳು, ನಿಮ್ಗೆ ನೆಲೆಯನ್ನ ಕೊಟ್ಟಿರುವಂತಹ ರಾಷ್ಟ್ರಗಳು, ನಿಮಗೆ ಬೇಸನ್ನ ಕೊಟ್ಟಿರುವಂತಹ ರಾಷ್ಟ್ರಗಳು ಏನಿದ್ದಾವೋ ಕೊಲ್ಲಿ ರಾಷ್ಟ್ರಗಳು, ಆ ರಾಷ್ಟ್ರಗಳ ಮೇಲೂ ಕೂಡ ನಾವು ದಾಳಿಯನ್ನ ಮಾಡ್ತೀವಿ. ಅವರ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೂ ಕೂಡ ನಾವು ದಾಳಿಯನ್ನ ಮಾಡ್ತೀವಿ. ವರ್ಷಗಳ ತನಕ
ನೀವು ಯಾವತ್ತೂ ನಮ್ಮಿಂದ ನೀವು ಮಧ್ಯಪ್ರಾಚ್ಯದಿಂದ ಆಯಿಲ್ ಗ್ಯಾಸ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಬಾರ್ದು. ಆ ರೀತಿಯಾದಂತಹ ಸಿಚುವೇಶನ್ ನಾವು ನಿರ್ಮಾಣ ಮಾಡ್ತೀವಿ ಅನ್ನೋದು IRGC ಕೊಟ್ಟಿರುವಂತಹ ವಾರ್ನಿಂಗ್. ನೋ ಬಾರ್ಡರ್, ನೋ ಮಸ್ತಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ IRGC ಹೇಳಿದೆ. ಹಾಗಾಗಿನೇ ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಇದು ಅಮೆರಿಕ, ಇಸ್ರೇಲ್, ಇರಾನ್ ಈ ಮೂರಕ್ಕೆ ಈ ಯುದ್ಧ ಸೀಮಿತ ಆಗಿಲ್ಲ ಅನ್ನೋದು ಈಗಾಗಲೇ ಅದು ಸ್ಪಷ್ಟವಾಗಿರೋದು. ರಾಹುಲ್, ಕುವೈಟ್ನ ಮೇಲೆ ದಾಳಿಯಾಗಿದೆ, UAE ಮೇಲೆ ದಾಳಿಯಾಗಿದೆ, ಸೌದಿ ಅರೇಬಿಯಾ, ಬಹ್ರೈನ್ ಎಲ್ಲ ರಾಷ್ಟ್ರಗಳ ಮೇಲೂ ಆ ಭಾಗದಲ್ಲಿ ದಾಳಿಯಾಗಿದೆ. ಇಲ್ಲಿ ತನಕ ದಾಳಿಯಾಗಿದ್ದು ಅಮೆರಿಕಾದ ಬೇಸಸ್ಗಳನ್ನ ಮ್ಯಾಕ್ಸಿಮಮ್ ಆಗಿ ಟಾರ್ಗೆಟ್ ಮಾಡಿ. ಆದ್ರೆ ಈಗ ಒಂದು ವೇಳೆ ಅಮೆರಿಕ ಇರಾನ್ ನಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿ ಮಾಡಿದ್ದೇ ಆದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದೆ IRGC, ನಮ್ಮ ಟಾರ್ಗೆಟ್ ಈ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ಅಂತ ಹೇಳಿ. ಅಲ್ಲಿಗೆ ಆ ಮಧ್ಯಪ್ರಾಚ್ಯದ ಒಂದು ದೊಡ್ಡ ಆರ್ಥಿಕತೆ ಅದು ಸರ್ವನಾಶ ಆಗುವಂತಹ ಸಾಧ್ಯತೆ ಇದೆ. ಆ ಮಧ್ಯಪ್ರಾಚ್ಯದ ಅನಿಲವನ್ನ ನಂಬಿಕೊಂಡು, ಅಲ್ಲಿನ ರಸಗೊಬ್ಬರವನ್ನ ನಂಬಿಕೊಂಡು, ಅಲ್ಲಿನ ಉತ್ಪಾದನೆಗಳನ್ನ ನಂಬಿಕೊಂಡು ಆಮದು ರಫ್ತು ವಹಿವಾಟನ್ನ, ವ್ಯಾಪಾರ ವಹಿವಾಟನ್ನ ಹೊಂದಿರುವಂತಹ ರಾಷ್ಟ್ರಗಳು, ಮ್ಯಾಕ್ಸಿಮಮ್ ಆಗಿ ಏಷ್ಯಾ ಖಂಡದಲ್ಲಿರುವಂತಹ ರಾಷ್ಟ್ರಗಳು, ಇನ್ಕ್ಲೂಡಿಂಗ್ ಭಾರತ, ಇನ್ಕ್ಲೂಡಿಂಗ್ ಜಪಾನ್, ಇನ್ಕ್ಲೂಡಿಂಗ್ ಚೀನಾ, ನಾವೆಲ್ಲರೂ ಕೂಡ ಅದರ ಎಫೆಕ್ಟ್ ಅನ್ನ, ಅದರ ಕೆಟ್ಟ ಪರಿಣಾಮವನ್ನ ಅನುಭವಿಸುವಂತಹ ಆತಂಕ ಕಾಡ್ತಾ ಇದೆ. ಬಟ್ ದೆನ್ ಲಾಸ್ಟ್ ಮೂಮೆಂಟ್ ವರೆಗೂ ಪುಷ್ ಮಾಡ್ತಿದ್ದಾರೆ, ಮಾತುಕತೆಗೆ ಇರಾನ್ ಬರಬೇಕು ಅಂತ ಹೇಳಿ. JD ವ್ಯಾನ್ಸ್ ಅವರ ಮಾತನ್ನು ಕೂಡ ನೀವು ಕೇಳಿರ್ಬಹುದು. ಅವರು ಕೂಡ ಬಾಲ್ ಇರಾನ್ ನ ಕೋರ್ಟ್ ನಲ್ಲಿದೆ, ವಿ ಆರ್ ಸ್ಟಿಲ್ ವೈಟಿಂಗ್, ನಾವು ರೆಸ್ಪಾನ್ಸ್ ಗಾಗಿ ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ. ಬಟ್ ಇರಾನ್, IRGC ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ನ ಕೊಡುವಂತಹ ರೀತಿನಲ್ಲಿಲ್ಲ, ಪಾಸಿಟಿವ್ ರೆಸ್ಪಾನ್ಸ್ ನ, ಯುದ್ಧಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಜಕ್ಕೂ ಕುತೂಹಲ ಅಲ್ಲ ರಾಹುಲ್, ಆತಂಕದ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತಾನೆ ನಾವು ಇದನ್ನ ವಿಶ್ಲೇಷಣೆ ಮಾಡಬೇಕಾಗತ್ತೆ. ರೈಟ್ ವಿದ್ಯಾಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.